ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸಿರುವ ಬಗ್ಗೆ ಲಿಂಗಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಗುಡದನಾಳ ಗ್ರಾಮದ ಆರೋಪಿತರಾದ ಜಗದೀಶ ಶರಣಪ್ಪ, ಯಮನೂರು ಅಮರಪ್ಪ, ಮಾಂಕಾಳಪ್ಪ ಅಮರಪ್ಪ, ಬಸವರಾಜ ಶರಣಪ್ಪ ದೊಡ್ಡಮನಿ, ಹನುಮಂತ ಅಮರಪ್ಪ, ದುರ್ಗಪ್ಪ ನಿಂಗಪ್ಪ, ಶರಣಬಸಪ್ಪ ಮಾನಪ್ಪ, ಕೆಂಚವ್ವ ಮಾನಪ್ಪ, ಯಲ್ಲವ್ವ ನಿಂಗಪ್ಪ ಅಮರಪ್ಪ, ದುರ್ಗಪ್ಪ ಎಲ್ಲರೂ ಗುಡದಾಳ ಇವರಿಗೂ ಮತ್ತು ಈ ಪ್ರಕರಣದ ಫಿರ್ಯಾದಿ ಹನುಮಂತ ತಮ್ಮ ತಾಯಿ ಹುಲಿಗೆಮ್ಮ ಹೊಸಮನಿ ಇವರ ನಡುವೆ ಗ್ರಾಮ ಪಂಚಾಯತ್ ಚುನಾವಣೆ ವಿಚಾರದಲ್ಲಿ ವೈಮನಸ್ಯ ಉಂಟಾಗಿ ದಿನಾಂಕ 15/2/2021 ರಾತ್ರಿ 10:30 ಗಂಟೆಗೆ ಹನುಮಂತಮ್ಮ ತಮ್ಮ ತಾಯಿ ಹುಲಿಗೆಮ್ಮ ಹೊಸಮನಿ ಮಕ್ಕಳಾದ ಮೃತ ಶರಣಬಸವ ಮತ್ತು ಅಮರೇಶ ತಾಯಿ ಹನುಮಂತಮ್ಮ ಹೊಸಮನಿ ಇವರು ಮನೆ ಮುಂದೆ ಇದ್ದಾಗ ಎಲ್ಲ ಆರೋಪಿತರು ಅಕ್ರಮ ಕೂಟ ರಚಿಸಿಕೊಂಡು ಹನುಮಂತಮ್ಮ ತಾಯಿ ಹುಲಿಗೆಮ್ಮ ಇವರನ್ನು ಮತ್ತು ಇವರ ಮಕ್ಕಳನ್ನು ಕೊಲೆ ಮಾಡುವ ಉದ್ದೇಶದಿಂದ ಕೈಯಲ್ಲಿ ಕಟ್ಟಿಗೆ, ಕೊಡಲಿ, ಕಾವು, ಕಲ್ಲು ಹಿಡಿದುಕೊಂಡು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಆರೋಪಿತರೆಲ್ಲರೂ ಕಲ್ಲು, ಕಟ್ಟಿಗೆ, ಕೊಡಲಿ, ಕಾವಿಯಿಂದ ಮೃತ ಶರಣಬಸವನ ಮೇಲೆ ಹಲ್ಲೆ ಮಾಡಿದ್ದು. ಹನುಮಂತಮ್ಮ ಹಾಗೂ ಅಮರೇಶ್ ಈತನಿಗೂ ಕೂಡ ಹಲ್ಲೆ ಮಾಡಿದ್ದು. ನಂತರ ಗಾಯಾಳು ಶರಣಬಸವ ಈತನನ್ನು ಲಿಂಗಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಬಾಗಲಕೋಟೆ ಕೆರೋಡಿ ಆಸ್ಪತ್ರೆಗೆ ಸೇರಿಕೆಯಾದಾಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರಿಂದ ಹನುಮಂತಮ್ಮ ಇವರು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಈ ಪ್ರಕರಣದ ತನಿಖೆಯನ್ನು ಲಿಂಗಸೂರು ವೃತ್ತದ ಅಂದಿನ ತನಿಖಾಧಿಕಾರಿಗಳಾದ ಮಹಾಂತೇಶ್ ಸಜ್ಜನ್ ಸಿಪಿಐ ಮತ್ತು ರಮೇಶ್ ಕುಲಕರ್ಣಿ ಸಿಪಿಐ ಇವರು ಪ್ರಕರಣದ ತನಿಖೆ ಕೈಗೊಂಡು ದೋಷಾರೋಪಣೆ ಪಟ್ಟಿ ಸಲ್ಲಿಸಿರುತ್ತಾರೆ. ವಾದ ವಿವಾದಗಳನ್ನು ಆಲಿಸಿದ ಮಾನ್ಯ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಯಚೂರು ಪೀಠಾಸೀನ ಲಿಂಗಸೂರು ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದ ಬಿ ಜಕಾತಿ ಅವರು ಇಂದು ದಿನಾಂಕ 10/4/2026 ಆರೋಪಿತರಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ತಲಾ 19,500 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿರುತ್ತಾರೆ. ಸರ್ಕಾರದ ಪರವಾಗಿ ಮಂಜುನಾಥ್ ಬೆರ್ಗಿ, ಸರ್ಕಾರಿ ಅಭಿಯೋಜಕರು ಲಿಂಗಸೂರು ಇವರು ವಾದ ಮಂಡಿಸಿರುತ್ತಾರೆ ಹಾಗೂ ನಿಂಗಯ್ಯ ಮತ್ತು ಮಂಜುನಾಥ್ ಪೊಲೀಸ್ ಪೇದೆಗಳು ಸಾಕ್ಷ್ಯಾಧಾರಗಳನ್ನು ಸರಿಯಾದ ಸಮಯಕ್ಕೆ ಮಾನ್ಯ ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುತ್ತಾರೆ. ವರದಿಗಾರ ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ಟಿವಿ, ಲಿಂಗಸೂರು. ಠಾಣಾ ವ್ಯಾಪ್ತಿಯಲ್ಲಿ ಬರುವ ಗುಡದನಾಳ ಗ್ರಾಮದಲ್ಲಿ ದಿನಾಂಕ 15/2/2021 ರಾತ್ರಿ 10:30 ಸುಮಾರಿಗೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಆರೋಪಿತರಾದ ಜಗದೀಶ್ ತಂದೆ ಶರಣಪ್ಪ, ಯಮನೂರ, ಮಾಂಕಾಳಪ್ಪ, ಬಸವರಾಜ, ಹನುಮಂತಿ, ದುರ್ಗಪ್ಪ, ಶರಣಬಸವ, ಕೆಂಚವ್ವ, ಯಲ್ಲವ್ವ ಮತ್ತು ನಿಂಗಪ್ಪ ಇವರೆಲ್ಲರೂ ಸೇರಿ ಈ ಫಿರ್ಯಾದಿಗಾರ ಕುಟುಂಬ ಹನುಮಂತಮ್ಮ ಮತ್ತು ಇವ್ರ ಮಕ್ಕಳ ಮೇಲೆ ಹೋಗಿ ಇವ್ರನ್ನ ಹೊಡೆದು ಕಟ್ಟಿಗೆ ಕೊಡಲಿಯಿಂದೆಲ್ಲ ಹೊಡೆದು ಹಲ್ಲೆ ಮಾಡಿ ಅವ್ರನ್ನ ಗಾಯಗೊಳಿಸ್ತಾರೆ. ಆವಾಗ ಅದರಲ್ಲಿ ಶರಣಬಸವಣ್ಣವರು ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋ ಕಾಲಕ್ಕೆ ಅವರು ಮೃತಪಡ್ತಾರೆ. ಆವಾಗ ಅವರು ಹನುಮಂತಮ್ಮ ಅವ್ರ ಮೇಲೆ ಆರೋಪಿತರ ವಿರುದ್ಧ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸ್ತಾಳೆ. ಆ ಕೇಸು ಅಂಡರ್ ಸೆಕ್ಷನ್ 324, 143, 147, 148, 504, 323, 307 ಮತ್ತು 302 ರೆಡ್ ವಿತ್ 149 ಅಡಿಯಲ್ಲಿ ಪ್ರಕರಣ ದಾಖಲಿಸ್ತಾರೆ. ಅಂದಿನ ತನಿಖಾಧಿಕಾರಿಗಳಾದ ಮಹಾಂತೇಶ್ ಸಜ್ಜನ್ ಸಿಪಿಐ ಮತ್ತು ರಮೇಶ್ ಕುಲಕರ್ಣಿ ಸಿಪಿಐ ಅವರು ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಮತ್ತು ನಮ್ಮ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಲಿಂಗಸೂರು ರವರು ಮಾನ್ಯ ನ್ಯಾಯಾಧೀಶರಾದ ಬಿ ಜಕಾತಿ ಅವರು ಪ್ರಕರಣದ ಸಂಪೂರ್ಣ ವಿಚಾರಣೆಯನ್ನು ಮಾಡಿ ಸಾಕ್ಷಿದಾರರ ಹೇಳಿಕೆಗಳನ್ನು ಪರಾಮರ್ಶಿಸಿ ಇಂದು ದಿನಾಂಕ 10/4/2026 ಮಾನ್ಯ ನ್ಯಾಯಾಲಯ ಆರೋಪಿತರ ವಿರುದ್ಧ ಕೊಲೆ ಆರೋಪ ಸಾಬೀತಾಗಿದೆ ಅಂತೇಳಿ ಎಲ್ಲ ಆರೋಪಿತರಿಗೆ 10 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಮತ್ತು ತಲಾ 19,500 ರೂಪಾಯಿಯನ್ನು ದಂಡವನ್ನು ವಿಧಿಸಿ ಒಂದು ತೀರ್ಪನ್ನು ನೀಡಿರ್ತಾರೆ. ಈ ಪ್ರಕರಣವನ್ನು ಸರ್ಕಾರಿ ಅಭಿಯೋಜಕರಾದ ಮಂಜುನಾಥ್ ಬೇರ್ಗಿ ಹುಳಿಕ್ಯಾಳ ಇವರು ಸರ್ಕಾರದ ಪರವಾಗಿ ವಾದ ಮಂಡಿಸಿರ್ತಾರೆ. ಅದೇ ರೀತಿ ಈ ಪ್ರಕರಣಕ್ಕೆ ಸಾಕ್ಷಿದಾರರನ್ನು ಸರಿಯಾದ ಸಮಯಕ್ಕೆ ನಿಂಗಯ್ಯ ಮತ್ತು ಮಂಜುನಾಥರನ್ನು ಪೊಲೀಸ್ ಪೇದೆಗಳು ಸಾಕ್ಷಿದಾರರನ್ನು ಸರಿಯಾದ ಸಮಯಕ್ಕೆ ಹಾಜರುಪಡಿಸಿದ್ರಿಂದ ಈ ಎಲ್ಲ ತನಿಖಾಧಿಕಾರಿಗಳು ಮತ್ತು ಸಾರ್ವಜನಿಕ ಅಭಿಯೋಜಕರು ಒಂದು ಶ್ರಮದಿಂದ ಈ ಪ್ರಕರಣವು ಶಿಕ್ಷೆಯಲ್ಲಿ ಅಂತ್ಯಗೊಂಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ.